ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗೋಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಬಂಧನದ ಭೀತಿಯಲ್ಲಿದ್ದಾರೆ ಈಗ ಭವಾನಿ ರೇವಣ್ಣ. ಒಂದ್ ಕಡೆ ಪುತ್ರನ ಬಂಧನ, ಇನ್ನೊಂದ್ ಕಡೆ ಭವಾನಿ ರೇವಣ್ಣ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಇವತ್ತು ಹೊಳೆನರಸೀಪುರದ ನಿವಾಸದಲ್ಲಿ ಎಸ್ಐಟಿ ವಿಚಾರಣೆ ನಡೆಸೋದಕ್ಕೆ ಅಧಿಕಾರಿಗಳು ಬರ್ತಾರೆ ಅನ್ನುವಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಆದ್ರೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆನೇ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಆದರೆ ಅವರ ಮನೆ ಅಡ್ರೆಸ್ ಏನಿದೆ, ಅವರ ವಿಳಾಸ ಏನಿದೆ, ಅಲ್ಲಿಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗಾಗಿ ಬರ್ತಾರೆ ಅಂತ ಈಗಾಗಲೇ ಸೂಚನೆ ಕೊಡಲಾಗಿದೆ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ವಿಚಾರಣೆ ನಡೆಸ್ತಾರೆ ಇವತ್ತು ಎಸ್ಐಟಿ ಅಧಿಕಾರಿಗಳು. ಬೆಳಗ್ಗೆ 10:30ರಿಂದ ಸಂಜೆ 5:30ರೊಳಗೆ ಎಸ್ಐಟಿಯಿಂದ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಮನೆಯಲ್ಲೇ ಇರಿ ಅಂತ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೂಡ ಕೊಟ್ಟಿದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನ ಎಫ್ಐಆರ್ನಲ್ಲಿ ಭವಾನಿ ರೇವಣ್ಣ ಹೆಸರು ಕೂಡ ಉಲ್ಲೇಖ ಆಗಿರೋದ್ರಿಂದ ಅವರು ಕೂಡ ಈಗ ತನಿಖೆಗೆ ಸಹಕರಿಸಬೇಕಾಗುತ್ತೆ. ಬೆಳಗ್ಗೆ 10:30ರಿಂದ ಸಂಜೆ 5:30 ಒಳಗೆ ಎಸ್ಐಟಿ ತನಿಖೆಯನ್ನ ನಡೆಸುತ್ತೆ. ಹೀಗಾಗಿ ಇವತ್ತು ಎಸ್ಐಟಿ ತನಿಖೆಗೆ ಭವಾನಿ ರೇವಣ್ಣ ಲಭ್ಯವಾಗ್ತಾರಾ ಇಲ್ವಾ ಅನ್ನೋದೇ ಒಂದು ರೀತಿ ಪ್ರಶ್ನೆ. ಅಕಸ್ಮಾತ್ ಲಭ್ಯವಾಗಲಿಲ್ಲ ಅಂದ್ರೆ ಈಗಾಗಲೇ ಜಾಮೀನು ಅರ್ಜಿ ಕೂಡ ವಜಾಗೊಂಡಿರೋದ್ರಿಂದ ಬಂಧನ ಮಾಡಿ ಕೂಡ ಅವರ ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಹೆಚ್ಚಿವೆ. ಹೀಗಾಗಿ ಇವತ್ತು ಭವಾನಿ ರೇವಣ್ಣ ಅವರ ಮನೆಗೆ ತೆರಳಿದಂತ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಮನೆಯಲ್ಲೇ ಇರ್ತಾರಾ? ಈಗ 1 ವಾರ ಆಯಿತು, ಎಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿನೇ ಲಭ್ಯವಾಗ್ತಾ ಇಲ್ಲ. ಹಾಗಾಗಿ ಭವಾನಿ ರೇವಣ್ಣ ಇವತ್ತು ಮನೆಯಲ್ಲಿ ಇರಲೇಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ರವಾನೆ ಆಗಿರುವಂಥದ್ದು. ಹಾಸನದಲ್ಲಿ ಅವರಿಲ್ಲ, ಹೊಳೆನರಸೀಪುರದಲ್ಲೂ ಇಲ್ಲ ಅನ್ನುವಂಥ ಮಾಹಿತಿ. ಹಾಗಾಗಿ ಎಲ್ಲಿದ್ದಾರೆ ಹಾಗಾದರೆ? ಇವತ್ತು ಬೆಳಗ್ಗೆ 10:30ರಿಂದ ಸಂಜೆ 5:30 ಒಳಗೆ ಅವರನ್ನು ತನಿಖೆ ನಡೆಸೋದಕ್ಕೆ ಅಂತ ಎಸ್ಐಟಿ ಅಧಿಕಾರಿಗಳು ಅಲ್ಲಿಗೆ ತೆರಳುತ್ತಾರೆ ಹೊಳೆನರಸೀಪುರಕ್ಕೆ. ಹಾಗಾಗಿ ಅವರು ಮನೆಯಲ್ಲಿ ಇರಲೇಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸೂಚನೆ ಕೂಡ ಕೊಟ್ಟಿರೋದ್ರಿಂದ ಒಂದು ವೇಳೆ ಅವ್ರು ಸಿಗಲಿಲ್ಲ ಅಂತ ಅಂದರೆ ಅವರನ್ನು ಬಂಧಿಸಿ ಕೂಡ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ಕಡೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು, ಆದರೆ ಆ ಅರ್ಜಿ ಕೂಡ ವಜಾಗೊಂಡಿದೆ. ನಿನ್ನೆ ತೀರ್ಪನ್ನು ಕೊಡಲಾಯಿತು, ಅಂದರೆ ಕಾಯ್ದಿರಿಸಲಾಗಿತ್ತು. ಅದಾದ ಬಳಿಕ ಅರ್ಜಿಯನ್ನು ಈ ಹಿಂದಿನ ಪರಿಶೀಲನೆ ವಿಚಾರಣೆಗಳೆಲ್ಲ ಆದ ಬಳಿಕ ನಡೆದಂಥ ಆ ವಾದ ಪ್ರತಿವಾದಗಳನ್ನ ಮತ್ತೆ ಪರಿಶೀಲನೆ ಮಾಡಿ ಕೊನೆಗೆ ಅವರ ಜಾಮೀನು ಅರ್ಜಿಯನ್ನು ವಜಾ ಮಾಡಲಾಗಿದೆ. ಹೀಗಾಗಿ ವಿಚಾರಣೆಗೆ ಇವತ್ತು ಸಿಗಬೇಕಾಗುತ್ತೆ ಭವಾನಿ ರೇವಣ್ಣ ಅವರು. ಅಂದರೆ ಕೆಆರ್ ನಗರ ಸಂತ್ರಸ್ತೆಯ ಕಿಡ್ನ್ಯಾಪ್ ವಿಚಾರದಲ್ಲಿ ಭವಾನಿ ರೇವಣ್ಣ ಅವರು ಹೆಸರು ಕೇಳಿ ಬಂದಿದೆ. ಅಂದರೆ ಭವಾನಿ ಅಮ್ಮನವರು ಕರೆದ್ರು ಅಂತ, ಭವಾನಿ ಮೇಡಮ್ ಅವರು ಕರೆದ್ರು, ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಸಂತ್ರಸ್ತೆನ ಕರ್ಕೊಂಡು ಹೋಗಿದ್ರಂತೆ, ಆ ಆರೋಪ. ಅದೇ ರೀತಿಯಾಗಿ ಅವರ ಸಹೋದರನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಈ ಆರೋಪಿ 7 ರಾಜಗೋಪಾಲ ಏನಿದ್ದಾರೆ ಅವ್ರ ಜೊತೆ ಕೂಡ ಇವರು ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಮತ್ತೆ 2 ಆಡಿಯೋಗಳು ಕೂಡ SIT ತಂಡಕ್ಕೆ ಸಿಕ್ಕಿದೆಯಂತೆ. ಅದನ್ನು ಆ ಆಡಿಯೋಗಳನ್ನು FSL ತಂಡಕ್ಕೆ ಕೂಡ, FSL ಟೀಮ್ಗೆ ಕಳುಹಿಸಿಕೊಡಲಾಗಿದಂತೆ ಟೆಸ್ಟ್ ಮಾಡೋದಕ್ಕೆ. ಅಲ್ಲೂ ಕೂಡ ಸಾಬೀತಾಗಿದೆಯಂತೆ ಇವ್ರದೇ ವಾಯ್ಸ್ ಅದು ಅಂತ. ಹಾಗಾಗಿ SIT ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನ ಕೂಡ ಇಟ್ಕೊಂಡಿದ್ದಾರಂತೆ. ಹಾಗಾಗಿನೇ ಜಾಮೀನು ಅರ್ಜಿ ಕೂಡ ವಜಾಗೊಂಡಿರುವಂಥದ್ದು. ಅಂದರೆ ವಾದ ಪ್ರತಿವಾದ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಕೊಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಾಗ ನ್ಯಾಯಾಧೀಶರು ಈ ಕಡೆ SIT ಪರವಾಗಿರುವಂಥ ವಕೀಲರೇನಿದ್ದಾರೆ, ಭವಾನಿ ರೇವಣ್ಣ ಅವರ ವಿರುದ್ಧವಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ, ಅದರಲ್ಲೂ ಕೂಡ 2 ಸ್ಫೋಟಕ ಆಡಿಯೋಗಳಿದ್ದಾವೆ. ಅದು ಈಗ ಕ್ಲೋಸ್ಡ್ ಕವರ್ನಲ್ಲಿ ಇರೋದ್ರಿಂದ ಅಲ್ಲಿ ಓಪನ್ ಮಾಡೋದಕ್ಕೆ ಕೂಡ ಬಿಟ್ಟಿಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿರೋದ್ರಿಂದ ಭವಾನಿ ಅವರಿಗೆ ಜಾಮೀನು ಕೊಡೋದು ಬೇಡ ಅಂತ ಕೂಡ SIT ಅಧಿಕಾರಿಗಳ ಪರವಾಗಿರುವಂಥ ವಕೀಲರು ವಾದವನ್ನು ಮಾಡಿದರು. ಅದಾದ ಬಳಿಕ ಅವರ ಜಾಮೀನು ಅರ್ಜಿ ಕೂಡ ಈಗ ವಜಾಗೊಂಡಿದೆ. ಹಾಗಾಗಿ ಇವರ ವಿರುದ್ಧ ಈಗ ಪ್ರಬಲವಾಗಿರುವಂಥ ಸಾಕ್ಷ್ಯಾಧಾರಗಳಿದ್ದಾವೆ ಅಂತ SIT ಕೂಡ ಇವತ್ತು ತನಿಖೆಗೆ ಅಂತ ಅವರ ಮನೆಗೆ ತೆರಳುತ್ತೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಇಲ್ಲ ಅಂತ ಅಂದರೆ 5:30ವರೆಗೂ ಕೂಡ ಟೈಮ್ ಇದೆ SIT ಅಧಿಕಾರಿಗಳಿಗೆ ತನಿಖೆ ನಡೆಸೋದಕ್ಕೆ. ಸಿಗಲಿಲ್ಲ ಅಂತ ಅಂದರೆ ಬಂಧಿಸಿ ಅವರನ್ನು ವಿಚಾರಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಈ ಕೆಆರ್ ನಗರದ ಸಂತ್ರಸ್ತೆಯ ಕಿಡ್ನ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆರೋಪಿಗಳೇನಿದ್ದಾರೆ, ಆ ಆರೋಪಿಗಳ ಜೊತೆ ಕೂಡ ಇವರು ಫೋನ್ನಲ್ಲಿ ಕಾನ್ವರ್ಸೇಷನ್ ನಡೆಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಆ ಫೋನ್ ರೆಕಾರ್ಡ್ ಕೂಡ ನಮ್ಮ ಹತ್ರ ಇದೆ ಅಂತ, ಮತ್ತೆ
ಸಂತ್ರಸ್ತೆ ಒಂದಿನ ವಿಡಿಯೋವನ್ನು ಮಾಡಿ ಬಿಟ್ಟಿದ್ರು. ಅದು ನಿಮ್ಗೆ ಕೂಡ ನೆನಪಿರ್ಬೋದು. ಅಂದರೆ ಯಾರು ನನ್ನ ಕಿಡ್ನ್ಯಾಪ್ ಮಾಡಿಲ್ಲ, ನಾನು ಸೇಫ್ ಆಗಿದ್ದೇನೆ, ಸಂಬಂಧಿಕರ ಮನೆಗೆ ಹೋಗಿದ್ದೇನೆ ಅಂತ ನಾವು ಒಂದು ವಿಡಿಯೋವನ್ನು ಮಾಡಿ ಬಿಟ್ಟಿದ್ರು. ಆ ವಿಡಿಯೋ ಕೂಡ ಅದು ಒತ್ತಡದ ಮೇಲೆ ಮಾಡಿರುವಂಥ ವಿಡಿಯೋ ಅನ್ನುವಂಥ ಆರೋಪ ಕೂಡ ಇದೆ. ಅಂದರೆ ಭವಾನಿ ಅಮ್ಮನವರು ಹೆದರಿಸಿದ್ರು, ಹಾಗಾಗಿ ಈ ವಿಡಿಯೋ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಅವ್ರ ಮೇಲಿದೆ. ಹಾಗಾಗಿ ಇಷ್ಟೆಲ್ಲ ಆರೋಪಗಳು ಮತ್ತು ಸಾಕ್ಷಿಗಳು ಇರೋದ್ರಿಂದ ಈಗ ಭವಾನಿಯವರನ್ನ ವಿಚಾರಣೆ ಮಾಡಬೇಕು ಅಂತ SIT ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಅವರು ತನಿಖಾಧಿಕಾರಿಗಳಿಗೆ SIT ಅಧಿಕಾರಿಗಳಿಗೆ ಲಭ್ಯವಾಗ್ತಾರಾ ಅಥವಾ ಸಿಗ್ಲಿಲ್ಲ ಅಂತಂದ್ರೆ ಬಂಧಿಸ್ತಾರಾ SIT ಅಧಿಕಾರಿಗಳು? ಹೀಗೆಲ್ಲ ಒಂದಿಷ್ಟು ಕುತೂಹಲ ಇದ್ದೇ ಇದೆ ಈ ಕೇಸ್ನಲ್ಲಿ.